ನಾವು ಪ್ರತಿದಿನ ನಮ್ಮ ಸ್ಮಾರ್ಟ್ಫೋನ್ನ ಡೈಲಿ ಯೂಸ್ ಮಾಡ್ತೀವಿ. ಸೊ ಆದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ತುಂಬಾ ರಾಂಗ್ ಅಸಂಪ್ಷನ್ಸ್ ಅವೆಲ್ಲ ಇದ್ದಾವೆ. ಇವತ್ತು ಆ ಥರದ 7 ಸ್ಮಾರ್ಟ್ಫೋನ್ ಬಗ್ಗೆ ಇರತಕ್ಕಂಥ ಸುಳ್ಳುಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದು ಬಂದು, ರಾತ್ರಿ ಪೂರ್ತಿ ಮೀನ್ಸ್ ನೈಟ್ ಫುಲ್ ಮೊಬೈಲ್ನ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಅಂತ ಅಂದ್ಬಿಟ್ಟಿದೆ. ಸೊ ಬಟ್ ಏನು ಇದರ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಇವತ್ತು ಬರ್ತಕ್ಕಂಥ ಸ್ಮಾರ್ಟ್ಫೋನ್ಗಳು ತುಂಬ ಆಪ್ಟಿಮೈಸೇಷನ್ ಆಗಿದ್ವಿ. 100% ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗೋದನ್ನ ಕಟ್ ಆಗೋಗ್ಬಿಡುತ್ತೆ. ಎರಡನೇದು, ಸೊ ಹೆಚ್ಚು ರ್ಯಾಮ್ ಇದ್ದರೆ ಫೋನ್ ಯಾವಾಗೂ ಸ್ಪೀಡಾಗಿರುತ್ತೆ ಅಂತ. ಬಟ್ ಆದರೆ ನಿಜ, ರ್ಯಾಮ್ ಮಾತ್ರ ಅಲ್ಲ, ಪ್ರೊಸೆಸರ್ ಮತ್ತು ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಕೂಡ ಇದರಲ್ಲಿ ಮೇನ್ ರೋಲ್ ತಗೊಳುತ್ತೆ. ಮೂರನೇದು, ಬ್ಯಾಕ್ಗ್ರೌಂಡ್ ಆಪ್ಸ್ ಏನಾದ್ರು ಮುಚ್ಚಿದರೆ ಮೀನ್ಸ್ ಕ್ಲೋಸ್ ಮಾಡಿದ್ರೆ ಬ್ಯಾಟ್ರಿ ನಮಗೆ ಜಾಸ್ತಿ ಉಳಿಯುತ್ತೆ ಅಂತ. ಸೊ ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಪ್ಸ್ನ ನಾವು ಮತ್ತೆ ಓಪನ್ ಮಾಡಿದಾಗೂ ಕೂಡ ಇನ್ನೂ ಜಾಸ್ತಿ ಓಪನ್ ಆಗೇ ಆಗುತ್ತೆ, ಮೀನ್ಸ್ ಇನ್ನೂ ಜಾಸ್ತಿ ಬ್ಯಾಟ್ರಿ ಯೂಸ್ ಆಗುತ್ತೆ. ನಾಲ್ಕನೇ ಸುಳ್ಳು, ಸೊ ಫಾಸ್ಟ್ ಚಾರ್ಜಿಂಗ್ ಬಂದು ಬ್ಯಾಟ್ರಿನ ಬೇಗ ಹಾಳು ಮಾಡುತ್ತೆ. ಬಟ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ಒರಿಜಿನಲ್ ಚಾರ್ಜರ್ನ ಬಳಸಿದರೆ ಇದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ಐದನೇದು, ಹೆಚ್ಚು ಮೆಗಾ ಪಿಕ್ಸೆಲ್ ಇದ್ದರೆ ಕ್ಯಾಮ್ರಾ ಉತ್ತಮ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಜಾಸ್ತಿ ನಿಮಗೆ ಸೆನ್ಸಾರು ಮೇನ್ ಇಂಪಾರ್ಟೆಂಟ್ ಆಗಿರೋದು ಹೊರತು ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅನ್ನೋದು ಇದ್ರಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ನೀವು ಐಫೋನ್ನೇ ತೊಗೊಬೋದು. ಐಫೋನಲ್ಲಿ ನಿಮಗೆ 20 MP 16 MP ಇರುತ್ತೆ. ಬಟ್ ನಿಮಗೆ ಶಾಮಿ MI ಮೊಬೈಲ್ಗಳಲ್ಲಿ 200 MP ಇರುತ್ತೆ. ಬಟ್ ನೀವು ಎರಡರಲ್ಲೂ ಫೋಟೋ ತೆಗೆದಾಗ ಅದರಲ್ಲಿರತಕ್ಕಂಥ ಕ್ಲಾರಿಟಿನೂ ನಿಮಗೆ ಗೊತ್ತಾಗುತ್ತೆ. ಆರನೇದು, ಪ್ರೈವೇಟ್ ಮೋಡ್ನಲ್ಲಿ ಏನಾದ್ರು ಬ್ರೌಸಿಂಗ್ ಮಾಡಿದ್ರೆ ಯಾರೂ ಟ್ರ್ಯಾಕ್ ಮಾಡಲ್ಲ ಅಂತ. ಬಟ್ ನಿಮಗೆ ಗೊತ್ತಿರಲಿ, ಇಂಟರ್ನೆಟ್ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ವೆಬ್ಸೈಟ್ಗಳು ಕೂಡ ನಾವೇನು ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಮ್ಮ ಫುಲ್ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ. ಕೊನೆಯದು, ಫೋನ್ ರೀಸ್ಟಾರ್ಟ್ ಮಾಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಬಟ್ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ನಾವು ವಾರಕ್ಕೊಂದ್ಸಲ ಅಥವಾ 10 ಡೇಸ್ಗೊಂದ್ಸಲ ನಾವು ಮೊಬೈಲ್ನ ರೀಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಬರ್ತಕ್ಕಂಥ ಪರ್ಫಾರ್ಮೆನ್ಸ್ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳ್ತಕ್ಕಂಥ 7 ಸುಳ್ಳುಗಳಲ್ಲಿ ನೀವು ಯಾವುದನ್ನ ತುಂಬಾ ನಂಬಿದಿರೋದನ್ನ ಕಮೆಂಟ್ ಬಾಕ್ಸಲ್ಲಿ